ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕ್ವೆಶನ್ ನನಗೆ ಯೂಶ್ವಲಿ ಕಪಲ್ಸ್ ಕೇಳ್ತಿರ್ತಾರೆ. ದಟ್ ಮೇಡಮ್, ನಾವು ಒಂದು 3-4 ಮಂತ್ಸ್ ಆಯಿತು ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಏನೂ ರಿಸಲ್ಟ್ಸ್ ಕಾಣ್ತಾ ಇಲ್ಲ, ಯಾಕೆ ನಮ್ಗೆ ಮಕ್ಕಳಾಗ್ತಾ ಇಲ್ಲ ಅಂತ. ಅಥವಾ ಮೇಡಮ್, ನಾವು 1 ಇಯರಿಂದ ಟ್ರೈ ಮಾಡ್ತಾ ಇದ್ದೀವಿ, ನಾವು ಟೆಸ್ಟ್ಗಳನ್ನೆಲ್ಲ ಮಾಡ್ಕೊಂಡ್ವಿ, ಎಲ್ಲ ನಾರ್ಮಲ್ ಬಂದಿದೆ, ಬಟ್ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಟಾಪಿಕ್ಕಿನ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಮನೆಯಲ್ಲಿ ಯಾರಿಗಾದರೂ ಒಂದು ಕಪಲ್ಗೆ ಈ ಇನ್ಫರ್ಟಿಲಿಟಿ, ಬಂಜೆತನದ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಓಕೆ, ಇಟ್ ಈಸ್ ಬಿಕಮ್ ಸೋ ಕಾಮನ್. ಮೊದಲೆಲ್ಲ ಬಹಳ ಯಾವುದೋ ಒಂದು ಕಪಲಿಗೆ ಈ ರೀತಿ ಪ್ರಾಬ್ಲಮ್ ಇರ್ತಿತ್ತು, ಈಗ ಎವ್ರಿ 3rd ಕಪಲಿಗೆ ಈ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಇನ್ಫರ್ಟಿಲಿಟಿ ಅಷ್ಟು ಕಾಮನ್ ಆಗಿಬಿಟ್ಟಿದೆ. ಇನ್ಫರ್ಟಿಲಿಟಿ ಅಥವಾ ಈ ಬಂಜೆತನ ಅನ್ನೋದಕ್ಕೆ ನಾವು ಯಾವಾಗ ಇದನ್ನ ಇನ್ಫರ್ಟೈಲ್ ಕಪಲ್ ಅಥವಾ ಇನ್ಫರ್ಟಿಲಿಟಿ ಅಂತ ಡಿಫೈನ್ ಮಾಡ್ತೇವೆ. ಸಪೋಸ್ ಒಂದು ಕಪಲಿನ ಏಜು 35ಕ್ಕಿಂತ ಕಡಿಮೆ ಇದೆ ಆ್ಯಂಡ್ ಅವರು 1 ವರ್ಷ ಯಾವುದೇ ಪ್ರೊಟೆಕ್ಷನ್ ಇಲ್ಲದೆ, ಕಾಂಡಮ್ಸ್ ಎಕ್ಸೆಟ್ರಾ ಏನು ಯೂಸ್ ಮಾಡ್ತಾ ಇಲ್ಲ, ಮಹಿಳೆ ಸಹ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸು ಆ ಥರದ್ದೇನು ಯೂಸ್ ಮಾಡ್ತಾ ಇಲ್ಲ, ಅವರು ನ್ಯಾಚುರಲಿ ಟ್ರೈ ಮಾಡ್ತಾ ಇದ್ದಾರೆ. 1 ವರ್ಷ ಅವರು ಟ್ರೈ ಮಾಡಿದ್ದಾರೆ, ಬಟ್ ಅವರಿಗೆ ಮಕ್ಕಳಾಗ್ತಾ ಇಲ್ಲ ಅಂದಾಗ ಅವರಿಗೆ ನಾವು ಇನ್ಫರ್ಟೈಲ್ ಕಪಲ್ ಅಥವಾ ಇನ್ಫರ್ಟಿಲಿಟಿ ಇದೆ, ಬಂಜೆತನ ಇದೆ ಅಂತ ಹೇಳ್ತಾ ಇರ್ತೀವಿ. ಅದೇ ನಿಮ್ಮ ವಯಸ್ಸು 35ಕ್ಕಿಂತ ಹೆಚ್ಚಿಗೆ ಇತ್ತು, ಓಕೆ, ಗಂಡಸಿದ್ದಿರ್ಬೋದು ಅಥವಾ ಹೆಂಗಸಿದ್ದಿರ್ಬೋದು, ಆ್ಯಂಡ್ ನೀವು ಸತತವಾಗಿ 6 ಮಂತ್ ಕಂಟಿನ್ಯೂಸ್ಲಿ ನೀವು ಲೈಂಗಿಕ ಕ್ರಿಯೆನ ನಡೆಸ್ತಾ ಇದ್ದೀರಾ, ನೀವು ಕೂಡ್ತಾ ಇದ್ದೀರಾ, ಯಾವುದೇ ಒಂದು ಪ್ರೊಟೆಕ್ಷನ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇಲ್ಲ, ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇಲ್ಲ, ಬಟ್ 6 ಮಂತ್ಸ್ ಆಯ್ತಂದ್ರೂ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂದಾಗ ಇದೇನಾದರೂ ಇನ್ಫರ್ಟೈಲ್ ಕಪಲ್ ಇರಬಹುದಾ ಅಥವಾ ಇದೇನಾದರೂ ನಾವು ಇನ್ಫರ್ಟಿಲಿಟಿ ಡೀಲ್ ಮಾಡ್ತಾ ಇದ್ದೀವ ಅಂತ ಹೇಳ್ತಾ ಇರ್ತೇವೆ. ಸೊ ಇನ್ಫರ್ಟಿಲಿಟಿ ಅನ್ನೋದನ್ನು ನಾವು ಜಸ್ಟ್ ನೀವು ಒಂದು 3 ಮಂತ್ಸ್ ಟ್ರೈ ಮಾಡಿದ್ರಿ, ನಿಮ್ಮ ಮಕ್ಕಳಾಗಲಿಲ್ಲ ಅಂದಾಗ ನಾವು ನಿಮಗೆ ಬಂಜೆತನ ಇದೆ ಅಂತ ಹೇಳೋದಿಲ್ಲ. ಓಕೆ, ಸೊ ಇನ್ಫರ್ಟಿಲಿಟಿ ಅಂತ ನಾವು ಯಾವಾಗ ಹೇಳ್ತೇವೆ, ನಿಮ್ಮ ಏಜ್ 35 ಇಯರ್ಸ್ಗಿಂತ ಕಡಿಮೆ ಇತ್ತು ಅಂದರೆ ನೀವು 1 ವರ್ಷ ಟ್ರೈ ಮಾಡಿದ್ರಿ, ಅದು ಹೇಗೆ ಕಂಟಿನ್ಯೂಸ್ಲಿ ಟ್ರೈ ಮಾಡ್ತಾ ಇದ್ದೀರಾ, ಯಾವುದೇ ಪ್ರೊಟೆಕ್ಷನ್ ಯೂಸ್ ಮಾಡ್ತಾ ಇಲ್ಲ, ನೀವು ನ್ಯಾಚುರಲಿ ಟ್ರೈ ಮಾಡ್ತಾ ಇದ್ದೀರಾ, ಆ್ಯಂಡ್ ಯಾವಾಗ ನಿಮಗೆ ಕೂಡಕ್ಕಾಗತ್ತೆ ನೀವು ಕೂಡ್ತಾ ಇದ್ದೀರಾ, ಬಟ್ ಸ್ಟಿಲ್ ನಿಮಗೆ ಮಕ್ಕಳಾಗ್ತಾ ಇಲ್ಲ. ಆ್ಯಂಡ್ 35 ಇಯರ್ಸ್ಗಿಂತ ಹೆಚ್ಚಿಗೆ ಕಪಲ್ ಇತ್ತು ಅಂತ ಹೇಳಿದಾಗ ನೀವು 6 ಮಂತ್ಸ್ ನ್ಯಾಚುರಲಿ ಟ್ರೈ ಮಾಡ್ತಾ ಇದ್ದೀರಾ, ಕಂಟಿನ್ಯೂಸ್ಲಿ ನೀವು ಸೇರ್ತಾ ಇದ್ದೀರಾ, ಯಾವುದೇ ಪ್ರೊಟೆಕ್ಷನ್ ಯೂಸ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂದಾಗ ಅದನ್ನು ನಾವು ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ಹೇಳ್ತಾ ಇರ್ತೇವೆ. ಈ ರೀತಿ ಇನ್ಫರ್ಟಿಲಿಟಿಗೆ ಸುಮಾರಷ್ಟು ಕಾರಣಗಳಿರ್ತವೆ. ಓಕೆ, ಈಗ ಪೇಷಂಟು ಯಾಕೆ ನಮ್ಗೆ ಆಗ್ತಾ ಇಲ್ಲ ಅಂದಾಗ, ಸಡನ್ಲಿ ಯಾಕೆ ಆಗ್ತಾ ಇಲ್ಲ ಅಂದಾಗ ನಾವು ನಿಮ್ಗೆ ಇದೇ ಕಾರಣ ಅಂತ ಜಸ್ಟ್ ನೀವು ಮಾತಾಡಿದಾಗ, ಜಸ್ಟ್ ನೀವು ಫೋನ್ ಮಾಡಿದಾಗ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇನ್ಫರ್ಟಿಲಿಟಿಗೆ ಸುಮಾರಷ್ಟು ಕಾರಣ ಇರ್ತವೆ. ನೀವೇ ನೋಡಿ, ಒಂದು ಮಗು ಮಾಡ್ಕೊಳ್ಬೇಕು ಅಂದಾಗ ಸುಮಾರಷ್ಟು ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗ್ತಾ ಇರ್ತವೆ. ಓಕೆ, ಸೊ ಒಂದು ಎಗ್ ಬೇಕು, ಒಂದು ಶುಕ್ರಾಣು ಬೇಕು. ಈಗ ಎಗ್ಗನ್ನು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಮಹಿಳೆಯ ಹಾರ್ಮೋನ್ ಸರಿ ಇರಬೇಕು, ಅವಳ ಬ್ರೈನಿಂದ ಬರುವಂಥ ಹಾರ್ಮೋನ್ ಸರಿ ಇರಬೇಕು, ಅವಳ ಅಂಡಾಶಯದ ಹಾರ್ಮೋನ್ ಸರಿ ಇರಬೇಕು. ಈ ಹಾರ್ಮೋನ್ ಸರಿ ಇದ್ದಾಗ ಅವಳು ಅಂಡೋತ್ಪತ್ತಿಯನ್ನು ಮಾಡ್ತಾ ಇರ್ತಾಳೆ. ಸೊ ಹಾರ್ಮೋನ್ಸ್, ನಿಮ್ಮ ಬ್ರೈನಿನ ಹಾರ್ಮೋನ್ಸ್ ಇರ್ಬೋದು, ನಿಮ್ಮ ಅಂಡಾಶಯದ ಹಾರ್ಮೋನ್ಸ್ ಇರ್ಬೋದು. ಎಗ್, ಈಗ ಒಂದು ಎಗ್ ಬಂತು, ಆ ಎಗ್ಗಿನ ಕ್ವಾಲಿಟಿ ಹೇಗಿದೆ, ಎಗ್ ಬರ್ತಾ ಇರ್ಬೋದು, ಬಟ್ ಎಗ್ಗಿನ ಕ್ವಾಲಿಟಿ ಚೆನ್ನಾಗಿದೆಯಾ. ಈಗ 3ನೇದು ಎಗ್ ಬಂತು, ಎಗ್ ಶುಕ್ರಾಣುವಿನ ಜೊತೆ ಅಟ್ಯಾಚ್ ಆಗಬೇಕು. ಈಗ ಶುಕ್ರಾಣು ಬರಬೇಕು ಅಂತ ಹೇಳಿದರೆ ಗಂಡಸಿನ ಶುಕ್ರಾಣುವಿನ ನಂಬರ್ ಎಷ್ಟಿದೆ, ಅಷ್ಟು ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ಶುಕ್ರಾಣು ಅವನಲ್ಲಿ ಇದೆಯಾ. ಆ್ಯಂಡ್ ಸಪೋಸ್ ಆ ಶುಕ್ರಾಣು ಇತ್ತು ಅಂದರೆ ಆ ಶುಕ್ರಾಣು ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇದೆ, ಅದು ಎಷ್ಟು ನಾರ್ಮಲ್ ಎಷ್ಟಿದೆ,
ಅದು ಕ್ವಾಲಿಟಿ ಹೇಗಿದೆ ಆ ಶುಕ್ರಾಣುದು. ಸೊ ಎರಡೂ ಕೂಡ್ಕೊಳ್ತು. ಈ ಎರಡೂ ಕೂಡ್ಕೊಳ್ತು ಅಂದಾಗ ಆ ಭ್ರೂಣದ ಕ್ವಾಲಿಟಿ ಹೇಗಿದೆ, ಅದರಲ್ಲಿ ಏನಾದ್ರೂ ಆನುವಂಶಿಕ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ, ಅಥವಾ ಈಗ ಭ್ರೂಣದ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ಕೊಳ್ಳೋಣ. ಸೊ ಭ್ರೂಣ ಹೋಗ್ಕೊಂಡು ನಿಮ್ಮ ಗರ್ಭಕೋಶದ ಒಳಗೋಡೆಯಲ್ಲಿ ಅಟ್ಯಾಚ್ ಆಗಬೇಕು. ಸೊ ನಿಮ್ಮ ಗರ್ಭಕೋಶದ ಒಳಗೋಡೆ ಹೇಗಿದೆ, ಅದರ ಕ್ವಾಲಿಟಿ ಹೇಗಿದೆ, ಅಲ್ಲಿಯ ಸಾಯಿಲ್ ಹೇಗಿದೆ, ಅದು ಈ ಭ್ರೂಣವನ್ನು ಅಟ್ಯಾಚ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದೆಯಾ, ಇವೆಲ್ಲವೂ ಮ್ಯಾಟರ್ ಆಗ್ತಾ ಇರ್ತವೆ. ಜಸ್ಟ್ ಒಂದೇ ಒಂದು ಕಾರಣ ಅಂತ ನಾವು ಹೇಳಕ್ಕಾಗೋದಿಲ್ಲ. ಸೊ ಇನ್ಫರ್ಟಿಲಿಟಿಗೆ ಬಹಳಷ್ಟು ಕಾರಣಗಳಿರ್ತವೆ. ಸೊ ಯಾವ ಯಾವ ಕಾರಣಗಳಿಂದ ಈ ಬಂಜೆತನ ಉಂಟಾಗ್ತಾ ಇರುತ್ತೆ, ಈ ಬಂಜೆತನಕ್ಕೆ ಕಾರಣಗಳು ಹೆಣ್ಮಗಳಲ್ಲಿರ್ಬೋದು ಅಥವಾ ಗಂಡಸಿನಲ್ಲಿರ್ಬೋದು, ಅಥವಾ ಕೆಲವೊಂದ್ಸಲ ನಮ್ಗೆ ಯಾವುದೇ ಕಾರಣ ಸಿಗದೆ ಇರ್ಬೋದು. ಇನ್ಫರ್ಟಿಲಿಟಿಯಲ್ಲಿ ಒಂದು 40% ಕಾರಣ ಮಹಿಳೆಯಲ್ಲಿತ್ತು ಅಂದ್ರೆ 40% ಕಾರಣ ಗಂಡಸಲ್ಲೂ ಇರುತ್ತೆ. ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ನಮ್ಮ ಸಮಾಜದಲ್ಲಿ ಹೇಗಾಗತ್ತೆ, ಒಂದು ಹೆಣ್ಮಗಳಿಗೆ ಮಗು ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಅವಳಲ್ಲೇ ಇದೆ ಅಂತ ಸಮಾಜ ತಿಳ್ಕೊಂಡ್ಬಿಡತ್ತೆ. ರಸ್ತೆ ಮೇಲೆ ಹೋಗಿ ಬರೋರೆಲ್ಲ ಆ ಮಹಿಳೆ ಕೇಳ್ತಿರ್ತಾರೆ, ಅಯ್ಯೋ ಒಂದು ಮಗು ಆಗಬೇಕಿತ್ತು ಅಂತ. ಸೊ ಇಟ್ ಈಸ್ ಸಚ್ ಅ ಸೋಷಿಯಲ್ ಸ್ಟಿಗ್ಮಾ. ಒಂದು ಮಗು ಆಗ್ಲಿಲ್ಲ ಅಂದ್ರೆ ಏನೋ ಒಂದು ಮಿಸ್ಟೇಕ್ ಇದೆ ಹೆಣ್ಮಗಳಲ್ಲೇ ಅಂತ ಅವರು ನಿರ್ಧರಿಸ್ಬಿಡ್ತಾರೆ. ಆ್ಯಂಡ್ ಬಟ್ ಅವ್ರಿಗೆ ಗೊತ್ತೇ ಇರೋದಿಲ್ಲ, ಇಟ್ ಈಸ್ ಜಸ್ಟ್ ನಾಟ್ ದ ಫೀಮೇಲ್. ಬರೀ ಹೆಣ್ಮಗಳಲ್ಲಿ ಮಾತ್ರ ಅಲ್ಲ, ಗಂಡಸಿನಲ್ಲಿಂದು ಸಹ ಕೆಲವೊಂದು ಪ್ರಾಬ್ಲಮ್ಸ್ ಇಂದ ಆಲ್ಮೋಸ್ಟ್ 40%. ಸೊ ಹೆಣ್ಮಗಳಿಗೆ ಒಂದು 40% ಕೇಸಸ್ಸಲ್ಲಿ ಅವಳಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ, ಗಂಡಸಲ್ಲಿಯೂ ಸಹ ಒಂದು 40% ಕೇಸಸ್ಸಲ್ಲಿ ಅವರಿಗೂ ಪ್ರಾಬ್ಲಮ್ ಇರಬಹುದು. ಆ್ಯಂಡ್ ಇದರಿಂದ ಅವರಿಗೆ ಮಕ್ಕಳಾಗದೇ ಇರಬಹುದು. ಈಗ ಈ ಇನ್ಫರ್ಟಿಲಿಟಿ ಯಾಕೆ ಆಗ್ತಾ ಇಲ್ಲ ನಮಗೆ ಮಕ್ಕಳು, ಇದಕ್ಕೆ ಏನು ಕಾರಣಗಳಿರ್ಬೋದು? ಒಂದು, ನಮ್ಮ ಜೀವನ ಶೈಲಿ. ಈಗಿನ ನಮ್ಮ ಜೀವನ ಶೈಲಿ ಹೇಗಾಗ್ಬಿಟ್ಟಿದೆ, ನಾವು ಕುತ್ಕೊಂಡೇ ಕೆಲಸ ಮಾಡ್ತಾ ಇರ್ತೇವೆ, ಲ್ಯಾಪ್ಟಾಪ್ ಮೇಲೆ ಇರ್ತೇವೆ, ಆಫೀಸ್ ಅವರ್ಸಲ್ಲಿ ಇರ್ತೇವೆ, ಆ್ಯಂಡ್ AC ರೂಮ್ಸಲ್ಲಿ ಇರ್ತೇವೆ. ಸೊ ನಮ್ಮ ಲೈಫ್ ಸ್ಟೈಲ್ ಹೇಗಾಗ್ಬಿಟ್ಟಿದೆ, ಒಂದು ಆ್ಯಪಿಂದ ಆರ್ಡರ್ ಮಾಡಿದ್ವಿ, ಹೊರಗಡೆಯಿಂದ ಊಟ ಬರುತ್ತೆ, ನಾವು ತಿಂತೀವಿ, ಜಂಕ್ ಫುಡ್ಸನ್ನು ತಿಂತಾ ಇರ್ತೀವಿ, ಬ್ಯಾಲೆನ್ಸ್ಡ್ ಫುಡ್ ಇರೋದೇ ಇಲ್ಲ. ನಮ್ಮ ಹ್ಯಾಬಿಟ್ಸು, ಸ್ಮೋಕ್ ಮಾಡ್ತಾ ಇರ್ತೀವಿ, ಡ್ರಿಂಕ್ ಮಾಡ್ತಾ ಇರ್ತೀವಿ, ನಿದ್ದೆ ಸರಿ ಇರೋದಿಲ್ಲ. ಸೊ ಇವೆಲ್ಲದರಿಂದ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಹೀಗಾಗಿರೋದ್ರಿಂದ ಬಹಳಷ್ಟು ಚೇಂಜಸ್ ನಮ್ಮ ಬಾಡಿಯಲ್ಲಿ ಆಗಿಬಿಟ್ಟಿರುತ್ತೆ. ನಮ್ಗೆ ಗೊತ್ತೇ ಇರೋದಿಲ್ಲ. ಓಕೆ, ನಾವು ಇಷ್ಟೆಲ್ಲ ಆರ್ಡರ್ ಮಾಡ್ಕೊಂಡು ಹೊರಗೆ ತಿಂತಾ ಇರ್ತೀವಿ, ಅದರಿಂದ ಏನಿರುತ್ತೆ, ಯಾವ ಟೈಪ್ ಆಫ್ ಪ್ರೊಸೆಸ್ಡ್ ಫುಡ್ಸನ್ನು ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಏನು ಪ್ರಿಸರ್ವೇಟಿವ್ಸ್ ಇರುತ್ತೆ, ಅವು ನಮ್ಮ ಬಾಡಿಗೆ ಏನು ಡ್ಯಾಮೇಜ್ ಮಾಡುತ್ತೆ, ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದಿಲ್ಲ. ಬಟ್ ಇವೆಲ್ಲದರಿಂದ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರ್ತವೆ. ಅದು ಹಾರ್ಮೋನಲ್ ಚೇಂಜಸ್ ಇರ್ಬೋದು, ನಿಮ್ಮ ಟೆಸ್ಟಾಸ್ಟಿರಾನ್ ಇರ್ಬೋದು. ಇವೆಲ್ಲದಕ್ಕೂ ಈ ರೀತಿ ನಮ್ಮ ಜೀವನ ಶೈಲಿಯ ಬದಲಾವಣೆ ಆಗಿರೋದು ಬಹಳಷ್ಟು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರುತ್ತೆ. ಆದ್ರಿಂದ ನಾವು ಈಗಿನ ಕಾಲದಲ್ಲಿ ಅಷ್ಟು ಇನ್ಫರ್ಟಿಲಿಟಿಯನ್ನ ನೋಡ್ತಾ ಇರ್ತೇವೆ. ಓಕೆ, ಸೊ ಫಸ್ಟ್ ಈಸ್ ನಮ್ಮ ಜೀವನ ಶೈಲಿ. ಸೊ ಹೀಗೆ ನಮ್ಮ ಜೀವನ ಶೈಲಿ ಆದಾಗ ನೀವು ನೋಡ್ತಾ ಇರ್ಬೋದು, ಈಗ ಒಂದು 10 ಜನ ನಾವು ತಗೊಂಡ್ರೆ ಅದರಲ್ಲಿ 8 ಜನ ಓವರ್ ವೇಟ್ ಇರ್ತಾರೆ ಅಥವಾ ಒಬೀಸ್ ಇರ್ತಾರೆ. ಅವರಿಗೆ ಅವರ ತೂಕ ತುಂಬ ಹೆಚ್ಚಿಗೆನೇ ಇರುತ್ತೆ. ನೀವು ನೋಡಿದರೆ ಮೆಜಾರಿಟಿ ಆಫ್ ದ ಜನರಲ್ಲಿ ಅವ್ರಿಗೆ ತೂಕ ಹೆಚ್ಚಿಗೆ ಇರುತ್ತೆ, ಇಲ್ಲ ಹೊಟ್ಟೆ ಹತ್ರ ಫ್ಯಾಟ್ ಬಂದಿರುತ್ತೆ, ಅಥವಾ ಮಹಿಳೆಗೆ PCOS ಇರುತ್ತೆ. ಇವೆಲ್ಲ ಯಾಕಾಗತ್ತೆ? ಯಾಕಂದರೆ ನಾವು ನಮ್ಮ ಜೀವನ ಶೈಲಿಯನ್ನು ಹಾಗೆ ಮಾಡ್ಕೊಂಡಿರ್ತೇವೆ. ಓಕೆ, ಸೊ ಫಸ್ಟ್ ಒಂದು ನಿಮ್ಮ ಜೀವನ ಶೈಲಿನೇ ಸರಿ ಇಲ್ಲ. ಎರಡನೇದು ವೇಟ್ ಇರ್ಬೋದು, ನೀವು ಓವರ್ ವೇಟ್ ಆಗಿರಬಹುದು. ಓಕೆ, ಮೂರನೇದು ನಿಮ್ಮ ಸ್ಟ್ರೆಸ್ ಇರ್ಬೋದು. ಎಲ್ಲದಕ್ಕೂ ನಿಮಗೆ ಟೆನ್ಷನ್ನು, ಇದು ಕೆಲಸ ಮುಗಿಸ್ಬೇಕು, ಡೆಡ್ ಲೈನ್ ಇದೆ, ಸೊ ಈ ಸ್ಟ್ರೆಸ್ಸಿಂದ ನಿಮ್ಮ ಹಾರ್ಮೋನಲ್ ಚೇಂಜು, ಸೊ ಸ್ಟ್ರೆಸ್ ಇರ್ಬೋದು. ನಾಲ್ಕನೇ ನಿಮ್ಮ ಏಜ್. ಈಗೇನಾಗತ್ತೆ, ನೀವು ಶಹರದಲ್ಲೆಲ್ಲ ನೋಡ್ಬೋದು, ಕೆಲಸ ಇರುತ್ತೆ, ಒಂದು ಕರಿಯರ್ ಆಗಬೇಕು, ನಾನು ಸ್ಟೇಬಲ್ ಆಗಬೇಕು, ನಾನು ಸೆಟಲ್ ಡೌನ್ ಆಗಬೇಕು ಅಂತ ಇಬ್ರೂ, ಗಂಡ ಹೆಂಡತಿ ಇಬ್ರೂ ಫೈಟ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಏನಾಗುತ್ತೆ, ದ ಏಜ್ ಎಟ್ ವಿಚ್ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೇವೆ ಅದು ಬಹಳ ಮುಂದೆ ಹೋಗ್ತಾ ಇರುತ್ತೆ. ಅಂಡ್ ಏಜ್ ಹೇಗೆ, ನಿಮ್ಮ ವಯಸ್ಸು ಹೇಗೆ ಆಗ್ತಾ ಹೋಗುತ್ತೆ, ನಿಮ್ಮ ಫಲವತ್ತತೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಡೇ ಬೈ ಡೇ ನಿಮ್ಗೆ ಹೇಗೆ ಏಜ್ ಆಗತ್ತೆ, ನೀವು ಇನ್ನೂ ಫರ್ಟೈಲ್ ಆಗೋದಿಲ್ಲ, ನಿಮ್ಮ ಫಲವತ್ತತೆ ಇನ್ನೂ ಹೆಚ್ಚಿಗೆ ಆಗೋದಿಲ್ಲ, ನಿಮ್ಮ ಫಲವತ್ತತೆ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಎಗ್ಗಿನ ಕ್ವಾಲಿಟಿ, ಗುಣಮಟ್ಟ ಅದು ಕಡಿಮೆ ಆಗತ್ತೆ, ನಿಮ್ಮ ಶುಕ್ರಾಣುವಿನ ಕ್ವಾಲಿಟಿ, ಗುಣಮಟ್ಟ ಅದು ಕಡಿಮೆ ಆಗತ್ತೆ. ಸೊ ಏಜ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್. ಅಂಡ್ ಈಗ ನಾವು ಏನು ನೋಡ್ತಾ ಇದ್ದೀವಿ, ಬಹಳ ಲೇಟ್
ಪ್ರೆಗ್ನೆನ್ಸಿಯನ್ನ ಪ್ಲಾನ್ ಮಾಡ್ತಾರೆ. ಏಜ್ ಹೇಗೆ ಆಗ್ತಾ ಹೋಗುತ್ತೆ, ಫಲವತ್ತತೆ ಕಡಿಮೆ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಾನು ಹೇಳಿದೆ, ಬಹಳಷ್ಟು ಈ ಸ್ಟ್ರೆಸ್ ಇಂದ, ನಿದ್ದೆ ಸರಿ ಇರದೆ ಇರೋದ್ರಿಂದ, ಅಥವಾ ನಮ್ಮ ಊಟ ಸರಿ ಇರದೆ ಇರೋದ್ರಿಂದ, ಇವೆಲ್ಲದ್ರಿಂದ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಮೆಜಾರಿಟಿ ಆಫ್ ದ ಫೀಮೇಲ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ PCOS ಆಗಿದೆ, ನಿಮಗೆ ಪೀರಿಯಡ್ಸ್ ಸರಿಯಾಗಿ ಬರ್ತಾ ಇಲ್ಲ. ಯಾಕಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಹೋಗಿರುತ್ತೆ. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ನಿಮ್ಗೊಂದು ಟ್ಯಾಬ್ಲೆಟ್ ಕೊಟ್ಕೊಂಡು ನಾವು ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿದೆ ಅದು ಸರಿಯಾಗಕ್ಕೆ ನಾವು ಬಹಳಷ್ಟು ಚೇಂಜಸ್ ಅನ್ನ ಮಾಡಬೇಕಾಗತ್ತೆ. ಡಾಕ್ಟರ್ಸ್ ಏನ್ ಮಾಡ್ತಾರೆ, ನಿಮ್ಗೆ ಕೆಲವೊಂದು ಮೆಡಿಸಿನ್ಸ್ ಅನ್ನ ಕೊಡ್ತಾರೆ, ಲೋ ಡೋಸ್ ಹಾರ್ಮೋನ್ಸ್ ಅನ್ನ, ಸೊ ದಟ್ ನಿಮ್ಮ ಹಾರ್ಮೋನ್ ಸ್ಟೆಬಿಲೈಸ್ ಆಗ್ಲಿ ಅಂತ. ಬಟ್ ನಿಮ್ಮ ಸ್ಟ್ರೆಸ್ ಲೆವೆಲ್ ಬಹಳ ಇದೆ, ನೀವು ರಾತ್ರಿ ಇಡೀ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ರಾತ್ರಿ ಇಡೀ ಪಾರ್ಟಿ ಮಾಡ್ತಾ ಇದ್ದೀರಾ, ಅಂಡ್ ನಿಮ್ಮ ಊಟ ಸರಿ ಇಲ್ಲ, ಹೀಗೆಲ್ಲ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ಹಾರ್ಮೋನ್ಸ್ ಸ್ಟೇಬಲ್ ಇರೋದಿಲ್ಲ. ಅಂಡ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ನಿಮಗೆ ಮಕ್ಕಳಾಗದೆ ಇರಬಹುದು. ಹ್ಯಾಬಿಟ್ಸ್, ಈಗ ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ಬಹಳಷ್ಟು ಹ್ಯಾಬಿಟ್ಸ್, ಅವ್ರು ಸ್ಮೋಕ್ ಮಾಡ್ತಿರ್ತಾರೆ, ಡ್ರಿಂಕ್ ಮಾಡ್ತಿರ್ತಾರೆ, ಡ್ರಗ್ಸ್ ಮಾಡ್ತಿರ್ತಾರೆ. ಸೊ ಇವೆಲ್ಲ ನಿಮ್ಮ ಬಾಡಿಯಲ್ಲಿ ನೀವು ಹಾಕೊಳ್ತಾ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ಬಾಡಿ ಒಂದು ರಿಸೆಪ್ಟಿವ್ ಇರೋದಿಲ್ಲ ಒಂದು ಪ್ರೆಗ್ನೆನ್ಸಿಯನ್ನ ಮಾಡಕ್ಕೆ. ಬಹಳಷ್ಟು ಚೇಂಜಸ್ ಆಗ್ತವೆ, ಹಾರ್ಮೋನಲ್ ಚೇಂಜಸ್ ಆಗ್ತವೆ, ಇದರಿಂದ ಸಹ ನಿಮಗೆ ಪ್ರೆಗ್ನೆನ್ಸಿ ಆಗದೆ ಇರಬಹುದು. ಈಗ ಮಹಿಳೆಯರಲ್ಲಿ ಅವರ ಟ್ಯೂಬ್ಸ್, ಫೆಲೋಪಿಯನ್ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಆಗಿಬಿಟ್ಟಿದೆ, ಅವರಿಗೆ ಇನ್ಫೆಕ್ಷನ್ ಆಗ್ತಾ ಅವ್ರ ಇನ್ಫೆಕ್ಷನ್ ಸರಿಯಾಗಿ ಟ್ರೀಟ್ ಮಾಡ್ಕೊಂಡಿಲ್ಲ, ಈಗ ಟ್ಯೂಬ್ ಬ್ಲಾಕ್ ಆಗಿಬಿಟ್ಟಿದೆ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಅದರಿಂದ ಅವರಿಗೆ ಇನ್ಫರ್ಟಿಲಿಟಿ ಆಗ್ತಾ ಇರ್ಬೋದು. ಈಗಿನ ಕಾಲದಲ್ಲಿ ಬಹಳಷ್ಟು ಸಂಬಂಧಗಳನ್ನು ಮಾಡ್ತಿರ್ತಾರೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇರ್ತಾರೆ, ಲೈಂಗಿಕವಾಗಿ ಹರಡುವಂಥ ರೋಗಗಳು ಮೆತ್ಕೊಂಡಿರ್ತವೆ. ಆವಾಗೆಲ್ಲ ಅಲ್ಲಿ ಇನ್ಫೆಕ್ಷನ್ಸು ಎಕ್ಸೆಟ್ರಾ ಆಗಿ ನಿಮ್ಮ ಗರ್ಭಕೋಶ ಇರ್ಬೋದು, ಅಥವಾ ನಿಮ್ಮ ಫೆಲೋಪಿಯನ್ ಟ್ಯೂಬ್ ಇರ್ಬೋದು, ಅಥವಾ ಗಂಡಸರಲ್ಲಿ ಈ ವ್ಯಾಸ್ ಡೆಫರೆನ್ಸ್ ಇರ್ಬೋದು, ಇವೆಲ್ಲ ಬ್ಲಾಕ್ ಆಗ್ಬೋದು ಈ ಲೈಂಗಿಕವಾಗಿ ಹರಡುವಂಥ ರೋಗಗಳಿಂದ ಎಕ್ಸೆಟ್ರಾ. ಆ್ಯಂಡ್ ಅದರಿಂದ ನಿಮಗೆ ಇನ್ಫರ್ಟಿಲಿಟಿ ಬರ್ತಾ ಇರ್ಬೋದು. ಮಹಿಳೆಯರಲ್ಲಿ ನೀವು ಗರ್ಭಕೋಶ ನೋಡಿದ್ರೆ ಅದರಲ್ಲಿ ಫೈಬ್ರಾಯ್ಡ್ಸ್ ಆಗಕ್ಕೆ ಶುರು ಆಗ್ಬೋದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಮಹಿಳೆಗೆ, ಎಡಿನೋಮಯೋಸಿಸ್ ಇರ್ಬೋದು ಮಹಿಳೆಗೆ. ಸೊ ಇವೆಲ್ಲದರಿಂದ ಪ್ರೆಗ್ನೆನ್ಸಿ ಆಗಕ್ಕೆ ಅದು ಕೊಡ್ತಾ ಇರೋದಿಲ್ಲ. ಸೊ ಗಂಡಸರಲ್ಲಿ ಅದೇ ಅವರ ಸ್ಪರ್ಮ್ ಕೌಂಟೇ ಬಹಳ ಕಡಿಮೆ ಇದ್ಬಿಡತ್ತೆ, ಬಹಳ ಕಡಿಮೆ ಕೌಂಟು, ಒಲಿಗೋಸ್ಪರ್ಮಿ, ಅಥವಾ ಕೆಲವೊಂದ್ಸಲ ಸ್ಪರ್ಮ್ಸೇ ಇರೋದಿಲ್ಲ. ಹೀಗಾಗತ್ತೆ, ಅಗೇನ್ ಸೇಮ್ ಥಿಂಗ್, ಅವರ ಲೈಫ್ ಸ್ಟೈಲ್ ಆಗಿರೋದ್ರಿಂದ, ಸ್ಟ್ರೆಸ್ ಆಗಿರೋದ್ರಿಂದ, ಹ್ಯಾಬಿಟ್ಸು, ಕುಡಿಯೋದು, ಗುಟ್ಕಾ ತಿನ್ನೋದು, ಸ್ಮೋಕ್ ಮಾಡೋದು, ಎಕ್ಸಸೈಸ್ ಇಲ್ಲ, ಓವರ್ ವೇಟ್ ಆಗೋದು, ಹೊಟ್ಟೆ ಹತ್ರ ಬೊಜ್ಜು ತುಂಬಿಕೊಂಡಿರೋದು, ಇವೆಲ್ಲದರಿಂದ ಬರೀ ನಿಮ್ಮ ಬಾಡಿ ಅಷ್ಟೇ ಅಲ್ಲ, ಈವನ್ ನಿಮ್ಮ ಈ ರಿಪ್ರೊಡಕ್ಟಿವ್ ಹೆಲ್ತ್, ನಿಮ್ಮ ಫಲವತ್ತತೆ ಸಹ ಎಫೆಕ್ಟ್ ಆಗ್ತಾ ಇರತ್ತೆ. ಈಗ ವೆರಿಕೋಸಿಲ್ ಇರುತ್ತೆ. ವೆರಿಕೋಸಿಲ್ ಅಂದ್ರೆ ನಿಮ್ಮ ಈ ಬೀಜದ ಸುತ್ತಲೂ ಇರುವಂತ ರಕ್ತನಾಳಗಳು ಊದ್ಕೊಂಡು ಬಿಟ್ಟಿರ್ತವೆ. ಆವಾಗ ಆ ಫ್ಯಾಕ್ಟ್ರಿಗೆ ಸರಿಯಾಗಿ ಟೆಂಪ್ರೇಚರೇ ಸಿಗ್ತಾ ಇರೋದಿಲ್ಲ, ನಿಮ್ಮ ಬೀಜಗಳಿಗೆ ಸರಿಯಾಗಿ ಟೆಂಪ್ರೇಚರ್ ಸಿಗ್ತಾ ಇರೋದಿಲ್ಲ ಒಳ್ಳೆಯ ಕ್ವಾಲಿಟಿಯ ಸ್ಪರ್ಮ್ಸ್ ಅನ್ನ ಮಾಡಕ್ಕೆ. ಸೊ ನಿಮ್ಮ ಸ್ಪರ್ಮ್ ಕೌಂಟ್ ಎಫೆಕ್ಟ್ ಆಗ್ತಾ ಇರುತ್ತೆ, ಅಂಡ್ ಫಲವತ್ತತೆ ಕಡಿಮೆ ಆಗ್ತಾ ಇರುತ್ತೆ. ಲೈಂಗಿಕವಾಗಿ ಹರಡುವಂಥ ರೋಗಗಳಿರ್ಬೋದು, ಬಹಳಷ್ಟು ಪಾರ್ಟ್ನರ್ಸ್ ಇರ್ಬೋದು, ಆ ಪಾರ್ಟ್ನರ್ಸ್ ಇಂದ ಇವರಿಗೆ ಕೆಲವೊಂದು ರೋಗಗಳು ಮೆತ್ಕೊಂಡಿರ್ತವೆ, ಟ್ರೀಟ್ಮೆಂಟ್ ಆಗಿರೋದಿಲ್ಲ, ಮತ್ತೆ ವೃಷಣಕ್ಕೆ ಪ್ರಾಬ್ಲಮ್ ಬರೋದು, ಅಥವಾ ಮತ್ತೆ ವ್ಯಾಸ್ ಡಿಫರೆನ್ಸಿಗೆ ಪ್ರಾಬ್ಲಮ್ ಬರೋದು, ಇವೆಲ್ಲದರಿಂದ ಮಕ್ಕಳಾಗ್ತಾ ಇರೋದಿಲ್ಲ. ಸೊ ಇನ್ಫರ್ಟಿಲಿಟಿಗೆ ಇವೆಲ್ಲ ಕಾರಣಗಳಿರ್ಬೋದು ನಾನು ಹೇಳಿದ್ದು. ಬಟ್ ನಿಮ್ಮಲ್ಲಿ ಯಾವುದು ಕಾರಣ ಅಂತ ಪತ್ತೆ ಹಚ್ಚೋದು ನಿಮ್ಮ ಡಾಕ್ಟರ್. ಸೊ ನೀವು 35 ಇಯರ್ಸ್ಗಿಂತ ಕಡಿಮೆ ಇದ್ದೀರಾ, 1 ವರ್ಷ ಟ್ರೈ ಮಾಡಿದ್ರಿ, ನ್ಯಾಚುರಲಿ ಮಾಡ್ತಾನೆ ಇದ್ದೀರಾ, ಬಟ್ ಆಗ್ತಾ ಇಲ್ಲ ಅಂದಾಗ ನೀವು ನಿಮ್ಮ ಡಾಕ್ಟರನ್ನ ಭೇಟಿ ಆಗಬೇಕು. ನಿಮಗೆ 35 ಇಯರ್ಸ್ಗಿಂತ ಹೆಚ್ಚಿಗೆ ಏಜ್ ಆಗಿದೆ, 6 ಮಂತ್ಸ್ ನ್ಯಾಚುರಲಿ ಟ್ರೈ ಮಾಡಿದ್ರಿ, ಕಂಟಿನ್ಯೂಸ್ಲಿ ಮೀಟ್ ಆಗ್ತಾ ಇದ್ದೀರಾ, ಯಾವುದೇ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ ಅಂದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಬೇಕು. ಆವಾಗ ಅವರು ಕೆಲವೊಂದು ಟೆಸ್ಟ್ಗಳನ್ನು ಮಾಡಿ ನೋಡ್ತಾರೆ, ನಿಮ್ಮ ಶುಕ್ರಾಣುವಿನ ಕೌಂಟ್ ಎಷ್ಟಿದೆ, ನಿಮ್ಮ ಹಾರ್ಮೋನ್ ಲೆವೆಲ್ ಹೇಗಿದೆ, ನಿಮ್ಮ ಟೆಸ್ಟಾಸ್ಟಿರೋನ್ ಹೇಗಿದೆ, ನಿಮ್ಮ ಥೈರಾಯ್ಡ್ ಹೇಗಿದೆ, ಮಹಿಳೆಯ ಟ್ಯೂಬ್ ಹೇಗಿದೆ, ಮಹಿಳೆಯ ಗರ್ಭಕೋಶ ಹೇಗಿದೆ, ಇವೆಲ್ಲವನ್ನ ಮಾಡಿದಾಗಲೇ ನಮಗೆ ಗೊತ್ತಾಗತ್ತೆ ಇಲ್ಲೇನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ. ಓಕೆ, ನೀವು ನನಗೆ ಮಕ್ಕಳಾಗ್ತಾ ಇಲ್ಲ ಯಾಕಿರ್ಬೋದು ಅಂದಾಗ ನಮ್ಗೆ ಯಾಕಿರ್ಬೋದು ನಮಗೆ ಗೊತ್ತಾಗೋದಿಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ವಿ ಟೆಸ್ಟ್ ಯು. ಇವೆಲ್ಲ ಕಾರಣಗಳಿರ್ಬೋದು, ಆ್ಯಂಡ್ ಇದೇ ಏನಾದರೂ ಕಾರಣ ಇದೆಯೋ ಅಂತ ನಾವು ಇಲ್ಲಿ ಪತ್ತೆ ಹಚ್ಚಬೇಕು.
ಆ್ಯಂಡ್ ಒನ್ಸ್ ನಾವು ಕಾರಣವನ್ನು ಪತ್ತೆ ಹಚ್ಚಿದಾಗ ಅದಕ್ಕೆ ತಕ್ಕ ಹಾಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದು. ಓಕೆ, ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಕಾಸಸ್ ಆಫ್ ಇನ್ಫರ್ಟಿಲಿಟಿ. ಬಂಜೆತನಕ್ಕೆ ಕಾರಣ ಏನು, ನಮಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ. ಸೊ ಇವೆಲ್ಲ ಕಾರಣ ಇರಬಹುದು. ನಿಮ್ಮಲ್ಲಿ ಏನು ಕಾರಣ, ನೀವು ನಿಮ್ಮ ವೈದ್ಯರನ್ನ ಭೇಟಿಯಾದಾಗ ಅವರು ಕೆಲವೊಂದು ಟೆಸ್ಟ್ಗಳ ಮುಖಾಂತರ ಪತ್ತೆ ಹಚ್ಚಿ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.